ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮಡಿಕೇರಿ ಕ್ರಾಸ್ನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ಭವ್ಯ ಸಂಭ್ರಮ. ಚಿಂತಾಮಣಿ ನಗರದ ಹೊರವಲಯದ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಮಾಡಿಕೇರಿ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ವಿಶೇಷ ಪೂಜೆ ಮತ್ತು ಅಲಂಕಾರ. ರಥೋತ್ಸವದ ಅಂಗವಾಗಿ ದೇವಾಲಯವನ್ನು ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ಹಣ್ಣುಕಾಯಿ ನೀಡಿ ಪೂಜೆ ಸಲ್ಲಿಸಿದರು. ಸ್ವಾಮಿಗೆ ಹೋಮ ಹವನ, ಹೂವಿನ ಅಲಂಕಾರ, ಅಭಿಷೇಕ, ಕಳಶ ಸ್ಥಾಪನೆ ಹಾಗೂ ನವಗ್ರಹ ಪೂಜೆಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ರಥಾರೋಹಣ ಮತ್ತು ಮೆರವಣಿಗೆ. ಮಂಗಳವಾದ್ಯ ಮತ್ತು ವೇದಘೋಷಗಳೊಂದಿಗೆ ಲಕ್ಷ್ಮೀನರಸಿಂಹಸ್ವಾಮಿ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ದೇವಾಲಯದ ಧರ್ಮದರ್ಶಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಾವಿರಾರು ಭಕ್ತರು ರಥವನ್ನು ಎಳೆದು ಪುನೀತರಾದರು. ರಥವು ಗ್ರಾಮದ ಜೋಡಿ ವೃತ್ತದಲ್ಲಿ ಸಂಚರಿಸುವಾಗ ಭಕ್ತರು ಬಾಳೆಹಣ್ಣು ಮತ್ತು ಧವನವನ್ನು ಸಮರ್ಪಿಸಿ ಹರಕೆ ತೀರಿಸಿದರು. ಸಾಂಸ್ಕೃತಿಕ ವೈಭವ. ರಥೋತ್ಸವದ ಮೆರವಣಿಗೆಯಲ್ಲಿ ತಮಟೆ ವಾದ್ಯ, ಕೋಲಾಟ, ಪಂಡರಿ ಭಜನೆ ಹಾಗೂ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಮೆರುಗು ನೀಡಿದವು. ರಾತ್ರಿ ಪ್ರದರ್ಶನಗೊಂಡ ಶ್ರೀ ಕೃಷ್ಣ ಪಾಂಡವ ವಿಜಯಂ ಪೌರಾಣಿಕ ನಾಟಕವು ನೆರೆದಿದ್ದ ಭಕ್ತ ಸಮೂಹದ ಮನಸೂರೆಗೊಂಡಿತು. ದಾಸೋಹ ವ್ಯವಸ್ಥೆ. ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಸಾವಿರಾರು ಭಕ್ತರಿಗೆ ದೇವಾಲಯದ ವತಿಯಿಂದ ಮಜ್ಜಿಗೆ, ಪಾನಕ, ಕೋಸುಂಬರಿ ವಿತರಿಸಲಾಯಿತು ಹಾಗೂ ಅದ್ದೂರಿ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. 3 ದಿನಗಳ ಕಾರ್ಯಕ್ರಮ. ಮೊದಲ ದಿನ ಅಂಕುರಾರ್ಪಣೆ, ಧ್ವಜಾರೋಹಣ. 2ನೇ ದಿನ ಕಲಶ ಪ್ರತಿಷ್ಠಾಪನೆ, ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣೋತ್ಸವ. 3ನೇ ದಿನ ಮಹಾಬ್ರಹ್ಮ ರಥೋತ್ಸವ. ವರದಿ ಅಂಬಾನಿ ನ್ಯೂಸ್. ಚಿಂತಾಮಣಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ರಥಾಂಗದಲ್ಲಿ ಎಲ್ಲ ಮೂಲೆಯಲ್ಲಿ ದೇವರುಗಳು ಅಂದರೆ ಸುತ್ತ ಹಿಂದೂ ಮೂಲೆಯಲ್ಲಿ ಅಕ್ಕರಿಪಾಲಕರು, ಶೇಷಾದಿರಾಜ ದೇವತೆಗಳು, ನವಗ್ರಹಗಳು ಮತ್ತು ಆಧಾರಿತ ದೇವತೆಗಳು ಎಲ್ಲರನ್ನು ನಾವು ಆವಾಹನೆ ಮಾಡಿ ಪೂಜೆ ಮಾಡಿದಾಗ ಪ್ರಧಾನವಾಗಿ ಹೇಳಿ ಸರ್. ನಮ್ಮ ಹೆಸರು ಪ್ರಧಾನ ಅರ್ಚಕರು ನಾರಾಯಣರಾವ್ ಅಂತ. ನಾನು ಬಂದು ಇಲ್ಲಿಗೆ 16 ವರ್ಷ ಆಯಿತು. ಮೂಲತಃ ಮೊದಲು ಇಲ್ಲಿ ಇವತ್ತಿನ ದಿನ ಈ ಜನಜಾತ್ರೆ ಸೇರಬೇಕಂದ್ರೆ ಕಾರಣ ಮೂಲಸ್ಥಾನ ಮಹಾಲಕ್ಷ್ಮಿ ಇಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಆಮೇಲೆ ತದನಂತರ ಇದನ್ನೆಲ್ಲ ದೇವಾಲಯ ನಿರ್ಮಾಣ ಮಾಡಿದ್ರು ಗ್ರಾಮಸ್ಥರು, ಸುತ್ತಮುತ್ತ ಭಕ್ತಾದಿಗಳೆಲ್ಲ ಸೇರಿ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಾರೆ. ಕಾರಣ ಏನಂದರೆ ಮೊದಲನೇದಾಗಿ ಮಹಾಲಕ್ಷ್ಮಿ ಮಾತ್ರ ಸ್ಥಾಪನೆಯಾಗಿದ್ದಿಲ್ಲಿ. ಕೆಲವು ಜನಕ್ಕೆ ಇಷ್ಟಾರ್ಥವನ್ನು ನೆರವೇರಿಸ್ತಾ ತಾಯಿ ಬಂದಿದ್ದಾಳೆ. ಸಂತಾನ ಇಲ್ಲದಿದ್ದವ್ರಿಗೆ ಸಂತಾನ, ಮತ್ತು ವಿವಾಹವಿಲ್ಲದಿದ್ದವ್ರಿಗೆ ವಿವಾಹ. ಅದರಲ್ಲಿ ಮಹಾವಿಷ್ಣು ಏನು ಮೋಕ್ಷ ನಾರಾಯಣ ಬಲಿ ಇಂಥವೆಲ್ಲಕ್ಕೆ ಘಾಟಿ, ಕುಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾರೆ. ಅದ್ಯಾವುದೋ ಸ್ವಲ್ಪ ಲಕ್ಷಗಳು ಖರ್ಚು ಮಾಡಿ ಹೋಗೋಕ್ಕಿಂತ ಸಣ್ಣ ಪುಟ್ಟ ಒಂದು 11 ರೂಪಾಯಿ ಮುಡುಪಲ್ಲಿ ಇಲ್ಲಿ ಪ್ರಾಯಶ್ಚಿತ್ತ ಆಗ್ತಾ ಇರುತ್ತೆ. ಆದ್ದರಿಂದ ದಾವಣಗೆರೆ, ಬಾತಿ ಮತ್ತು ಕಡಪ, ರಾಯಚೋಟಿ ಆ ಕಡೆಯಿಂದೆಲ್ಲ ಪ್ರತಿ ಮಂಗಳವಾರ, ಸೋಮವಾರ, ಅಮಾವಾಸ್ಯೆ, ಪೌರ್ಣಮಿ ಈ ಥರ ಇಲ್ಲಿ ಎಲ್ಲ ಕವಡೆಶಾಸ್ತ್ರ ಅಂತ ನೋಡ್ತೀವಿ ಬರ್ತಾರೆ. ಆ ಭಗವಂತ ಅವರು ನಂಬ್ಕೊಂಡು ಬರೋ ಒಂದು ಮುಡುಪಿಂದ, ಮನೆಯಿಂದ ತರುವಂಥ ಮುಡುಪಿಂದ ಅವರಿಗೆ ಭಗವಂತ ಎಷ್ಟೋ ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾನೆ, ಫಲವನ್ನು ನೀಡಿದ್ದಾನೆ. ಹಾಗೆ ಮಹಾಲಕ್ಷ್ಮಿ ಕೆಲವೊಂದು ವರ್ಷಗಳ ಹಿಂದೆ ಮೂಲಸ್ಥಾನ ಆದ್ದರಿಂದ ಬರ್ತಾ ಬರ್ತಾ ಜನಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಭಕ್ತಾದಿಗಳಿಗೆ ನೆರವೇರಿಸೋದ್ರಿಂದ
ಹಾಗೆ ಭಕ್ತಾದಿಗಳ ಕನಸಿನಲ್ಲಿ ಹೋಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮಹಾಗಣಪತಿ ಈಗ ಇದು 24ನೇ ಬ್ರಹ್ಮರಥೋತ್ಸವ ನಡೀತಾ ಇದೆ. ಆದ್ದರಿಂದ ವರ್ಷ ಭಕ್ತಾದಿಗಳು ಹೆಚ್ಚುತ್ತಲೇ ಬರ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಬಂದಿಲ್ಲ. ಏನೇ ಒಂದು ಮನೆ ಆರೋಗ್ಯ ಸಮಸ್ಯೆ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಅವರ ಒಂದು ಇಷ್ಟಾರ್ಥಗಳು ಏನೇ ಇರಲಿ, ಕೇವಲ ಒಂದು 11 ರೂಪಾಯಿ ಮುಡುಪು ಮಾತ್ರ ಇಲ್ಲಿ ಭಗವಂತ 41 ದಿನದೊಳಗೆ ವಿವಾಹವಿಲ್ಲದಿದ್ದರೆ ವಿವಾಹ, ಸಂತಾನವಿಲ್ಲದಿದ್ದರೆ ಸಂತಾನ, ಕುಜದೋಷ ಇದ್ದರೆ ಹೆಣ್ಣು ಮಕ್ಕಳಿಗೆ ನಿವಾರಣೆ ಮಾಡಿಕೊಂಡು ಮನೆಯಲ್ಲಿ ಬರುವಾಗ ಒಂದು ಅಖಂಡ ಆ ಮುಡುಪಿನಿಂದ ಫಲವನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ದಕ್ಷಿಣೆ ಗಿಕ್ಷಣೆ ಇರೋದಿಲ್ಲ ಶಾಸ್ತ್ರಕ್ಕೆ. ಅವರು ಯಥಾಶಕ್ತಿಯಾಗಿ 10 ರೂಪಾಯಿ ಇಡ್ಬೋದು, 50 ರೂಪಾಯಿ ಇಡ್ಬೋದು. ಎಲ್ಲ ಕಡೆ ಬೋಲ್ಡಲ್ಲಿ 1500 ಅಂತ ಇದು ಮಾಡಿರ್ತಾರೆ. ಇಲ್ಲಿ ಯಾಕೆಂದ್ರೆ ಇದು ಮಾಡ್ತಾ ಇರೋದು ನೇರವಾಗಿ ಪ್ರತಿ ಭಕ್ತಾದಿಗಳಿಗೂ ಹೋಗುತ್ತೆ. ನಾನು 96ರಿಂದ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಇದ್ದಿದ್ದು. ತದನಂತರ ಮತ್ತೆ ಏನೋ ಭಗವಂತ ನಮ್ಮ ಕೈಲೇ ಸೇವೆ ನಡೆಸಬೇಕು ಅಂದ್ರು ಇದು 16ನೇ ಬ್ರಹ್ಮರಥೋತ್ಸವ ನಡೆಸ್ತಾ ಇದ್ದೀವಿ. ಯಾವುದೋ ರೀತಿ ಅಡ್ಡಿ ಆತಂಕ ಇಲ್ಲದೆ ಒಂದು ಪ್ರಾಣ ನಷ್ಟ ಇಲ್ಲದೆ ಭಗವಂತ ಇಲ್ಲಿದ್ದಾನೆ ಅನ್ನೋದು ಅದೊಂದೇ ನಂಬಿಕೆ ಭಕ್ತಾದಿಗಳಿಗೆ. ಆದ್ದರಿಂದ ಭಕ್ತಾದಿಗಳು ಅವರವರ ಕಷ್ಟ ಇಷ್ಟಗಳನ್ನು ಈಡೇರಿಸುತ್ತಾ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಬಂದವರಿಗೆ ಭಕ್ತಾದಿಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಂದ ಅನ್ನ, ಆಹಾರ, ನೀರು, ಅನ್ನ ಸಂತರ್ಪಣೆ ಹಾಗೂ ಬ್ರಹ್ಮರಥೋತ್ಸವ, ಕಲ್ಯಾಣೋತ್ಸವ ವಿಶೇಷವಾಗಿ 5 ದಿನ ನಡೆಯುತ್ತೆ. 5 ದಿನ ಅಂದರೆ ಪಾಲ್ಗುಣ ಕೃಷ್ಣ ತೃತೀಯದಿಂದ ಹಿಡಿದು ಸಪ್ತಮಿವರೆಗೂ ನಡೆಯುತ್ತೆ. ಅಂಕರಾರ್ಪಣೆ, ಧ್ವಜಾರೋಹಣ, 2ನೇ ದಿನ ಕಲಶ ಸ್ಥಾಪನೆ, ರಥಾಂಗ ಹೋಮ ಹಾಗೂ ನಿತ್ಯ ಹೋಮ, ಮತ್ತೆ ಸಂಜೆ ವೇಳೆ 2ನೇ ದಿನ ಕಲ್ಯಾಣೋತ್ಸವ. ಸುಮಾರು ಒಂದು 200ರಿಂದ 300 ಜನ ಭಕ್ತಾದಿಗಳಿಂದ ನಡೆಯುತ್ತೆ. ಕಲ್ಯಾಣೋತ್ಸವ ಅನ್ನೋದು ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತರಾಗಿ ಇರುವ ವರಾಹಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಅಂತ ನಡೀತಾರೆ. ಹಾಗೆ 3ನೇ ದಿನ ಬ್ರಹ್ಮರಥೋತ್ಸವ ಅಂತ ನಡೆಯುತ್ತೆ. ಸಂಸ್ಕೃತ ಕಾರ್ಯಕ್ರಮಗಳು, ಮತ್ತೆ ಒಂದು ಕೋಲಾಟ, ಅನ್ನ ಸಂತರ್ಪಣೆ, ಸುಮಾರು 5000ದಿಂದ 6000 ಜನದವರೆಗೆ ಈ ಕಷ್ಟ ಕಾಲದಲ್ಲೂ ಕೂಡ ಭಕ್ತಾದಿಗಳು ಭಗವಂತನ ಕೈ ಬಿಡದಲ್ಲಿ, ಯಾಕೆಂದ್ರೆ ಅವ್ರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾರೆ. ಆದ್ದರಿಂದ ಭಕ್ತಾದಿಗಳು ಅದೇ ಒಂದು ಉತ್ಸಾಹದಲ್ಲಿ ಬರ್ತಾ ಇದ್ದಾರೆ. ಭಗವಂತ ಮಾಡಿಕೆರೆ ಕ್ಲಾಸಲ್ಲಿ ಇದ್ದಾರೆ ನರಸಿಂಹಸ್ವಾಮಿ ಅಂತ ಬರ್ತಾ ಇದ್ದಾರೆ. ಅವ್ರ ಇಷ್ಟಾರ್ಥ ನೀಡ್ತಾರೆ. ಪ್ರತಿಯೊಬ್ಬರು ಏನೇ ಕಷ್ಟ ಇರಲಿ, ಕಾರ್ಪಣ್ಯ ಇರಲಿ, 11 ರೂಪಾಯಿ ಬರುವಾಗ ಮುಡುಪನ್ನು ಕಟ್ಟಿಕೊಂಡು ದಯವಿಟ್ಟು ಬನ್ನಿ. ಮಾಮೂಲು ದಿನದಲ್ಲಿ ಬರಬೇಡಿ. ಪ್ರತಿ ಮಂಗಳವಾರ 12 ಗಂಟೆ ಒಳಗೆ ಸಂಜೆ 5 ಗಂಟೆಗೆ ಬನ್ನಿ. ಕವಡೆ ಶಾಸ್ತ್ರ ನೋಡಿ. ದಕ್ಷಿಣೆ ಇಷ್ಟು ಅಷ್ಟು ಅಂತ ಇಲ್ಲ. ನೀವು 50 ಇಡ್ಬೋದು, 100 ಇಡ್ಬೋದು. ನಮ್ಮ ಜೀವನ, ನಮ್ಮ ಹೊಟ್ಟೆಪಾಡು. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ. ನಿಮ್ಮ ಶಕ್ತಿ ನಿಮಗೆ ಇಷ್ಟ ಆಗಿ ಎಲ್ಲ ಭಗವಂತ ಒಳ್ಳೇದು ಮಾಡಿದ್ನ. ನಮಗೆ ಕಿರೀಟ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ದೇವ್ರಿಗೊಂದು ಅಭಿಷೇಕ, ಇಷ್ಟೇ ನಾವು ಕೇಳೋದು. ಸಂತೋಷ. ಇದು ಮಾಡಿಕೆರೆ ಕ್ಲಾಸಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿ 24 ವರ್ಷ ಆಯಿತು. 24 ವರ್ಷದಿಂದ ಇದೇ ಥರ ಅದ್ಭುತವಾಗಿ ನಡೀತಾ ಇದೆ. ಮಾಡಿಕೆರೆ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಈಗ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಪೂಜೆಗಳು ಪುನಸ್ಕಾರ ಎಲ್ಲ ನಡೀತು. ಈಗ 2:02ಗೆ ರಥೋತ್ಸವ ಆಯಿತು. ಎಲ್ಲ ಯಶಸ್ವಿಯಾಗಾಯಿತು. ಎಲ್ಲ ಸರ್ಕಾರದಿಂದ ಎಲ್ಲ ಅನುಕೂಲಗಳಾಗಿದೆ. ದೇವಸ್ಥಾನದಲ್ಲಿ ಇನ್ನೂ ಕೆಲಸಗಳಿದೆ. ಇವಾಗ ರಾತ್ರಿಗೆ ಶ್ರೀಕೃಷ್ಣ ಪಾಂಡ್ಯಂ ಪೌರಾಣಿಕ ನಾಟಕ ಇದೆ.
ध्यानं समर्पयामि ಜಾಗತ್ತ ಯಾರು